ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ಚಾನೆಲ್. ಇವತ್ತಿನ ರೀಡಿಂಗ್ ಅಲ್ಲಿ ನೀವು ಆಲ್ರೆಡಿ ತಮ್ನೆಲ್ ಅಲ್ಲಿ ನೋಡಿರೋ ತರ ನಾನು ನಿಮ್ಮ ಎಕ್ಸ್ ಮಾಜಿ ಪ್ರೇಮಿ ಏನಿದಾರಲ್ವಾ ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಅಂತ ಹೇಳಿ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೋಡೋಣ ಅವರು ನಿಜವಾಗ್ಲೂ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ, ನೆನಪಲ್ಲಿ ಇಟ್ಕೊಂಡಿದಾರ, ಅಥವಾ ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಇವಾಗ, ಬ್ಯುಸಿ ಆಗಿದಾರಾ? ಇನ್ ಕೇಸ್ ಬ್ಯುಸಿ ಆಗಿದ್ರೆ ಯಾವುದ್ರ ಒಂದು ಸಲುವಾಗಿ ತುಂಬಾನೇ ಬ್ಯುಸಿ ಆಗಿದ್ದಾರೆ, ಇದೆಲ್ಲದನ್ನು ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್, ನನ್ಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೀವು ಎಲ್ಲೂ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಕೆಲವೊಂದ್ಸರಿ ಲಾಸ್ಟ್ ಕಾರ್ಡ್ ಅಲ್ಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿರೋ ಮೆಸೇಜ್ಗಳು ನಿಮ್ಗೆ ದೇವ್ರ ಕಡೆಯಿಂದ ಸಿಗುತ್ತೆ. ಇಲ್ಲ ಅಂದ್ರೆ ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಕೂಡ ಲಾಸ್ಟ್ ಕಾರ್ಡ್ಗಳಲ್ಲಿ ಸಿಗ್ತಾ ಇರತ್ತೆ ಮೆಸೇಜ್. ಸೊ ಅದಕ್ಕೆ ಎಂಡ್ ವರ್ಗು ನೋಡಿ ಅಂತ ಹೇಳಿದ್ದು. ನಾನಿಲ್ಲಿ ಕಾರ್ಡ್ ನ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನ್ಸ್ಕೊಬಿಟ್ಟು ಕಾರ್ಡ್ ನ ತೆಗಿತಾ ಇದ್ದೀನಿ. ನಾನಿಲ್ಲಿ 5 ಕಾರ್ಡ್ ನ ಸಗ್ರಿಗೇಟ್ ಮಾಡಿ ಸಪ್ರೇಟ್ ಮಾಡ್ತೀನಿ. ಇದ್ರಲ್ಲಿ ಏನೆಲ್ಲ ಮೆಸೇಜ್ ಬರುತ್ತೆ ಅದನ್ನ ಓದಿ ಕ್ಲಿಯರ್ ಆಗಿ ನಾನು ನಿಮ್ಗೆ ತಿಳಿಸ್ತೀನಿ. ಖಂಡಿತ ನಿಮ್ಗೆ ಒಂದು ಒಳ್ಳೆ ಸಂದೇಶ ಸಿಗುತ್ತೆ ಇದರಿಂದ. ಒಂದು ಜನರಲ್ ರೀಡಿಂಗ್ ತರ ಇದನ್ನ ನೋಡಿ. ಇನ್ ಕೇಸ್ ರೆಸಿನೇಟ್ ಆಗಿಲ್ಲ ಅಂದ್ರೆ ಓಕೆನಾ. ಸೊ ತಡ ಮಾಡದೆ ನಾವು ಒಂದೊಂದೇ ಕಾರ್ಡನ್ನ ನೋಡೋಣ, ಓಪನ್ ಮಾಡಿ ಏನ್ ಬಂದಿದೆ ಅಂತ ಹೇಳಿ. ನೀವು ನಿಮ್ಮ ಇಷ್ಟ ದೈವಗಳನ್ನ ನೆನ್ಸ್ಕೊಂಡು ಕಾರ್ಡ್ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ಬನ್ನಿ ತಡ ಮಾಡದೆ ನಾವು ನಮ್ಮ ಮೊದಲನೇ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ ನೋಡೋಣ. ಸೊ ಮೊದಲನೇ ಕಾರ್ಡು ಏನ್ ಬಂದಿದೆ ಅಂತ ಹೇಳಿ ನೋಡೋಣ. ಫಸ್ಟ್ ಕಾರ್ಡ್ ಒಂದು 9 ಆಫ್ ವಾಂಡ್ಸ್ ಬಂದಿದೆ. ಈ ಪರ್ಸನ್ ತುಂಬಾನೇ ಜಾಸ್ತಿ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ, ತುಂಬಾ ಹರ್ಟ್ ಆಗಿದ್ದಾರೆ, ತುಂಬಾನೇ ಜಾಸ್ತಿ ಗಾಯಗಳಾಗಿದೆ ಇವ್ರಿಗೆ. ಗಾಯಗಳು ಅಂದ್ರೆ ಮನ್ಸಿಗಾಗಿರೋ ಗಾಯಗಳಿರ್ಬೋದು. ತುಂಬಾ ಚಾಲೆಂಜಸ್ ಇದೆ ಇವ್ರ ಲೈಫು. ತುಂಬಾ ಈಸಿ ಆಗಂತೂ ಇಲ್ಲ, ತುಂಬಾನೇ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ. ಇವರು ತುಂಬಾ ಜಾಸ್ತಿ ರೆಸ್ಪಾನ್ಸಿಬಿಲಿಟಿನ ಅವ್ರ ಮೇಲೆ ಹೇಳ್ಕೊಂಡಿದ್ದಾರೆ. ನಾನೇ ಎಲ್ಲ ಮಾಡ್ತೀನಿ ಅಂತ ಹ್ಯಾಂಡ್ ಓವರ್ ತಗೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ಫ್ಯಾಮಿಲಿ ಇರ್ಬೋದು, ಅಥವಾ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಲೈಕ್ ಮನೆಯಲ್ಲಿ ಏನಾದ್ರು ಹಣಕಾಸಿನ ವಿಚಾರವಾಗಿ ದುಡಿಬೇಕು ಅಂತ ಇದ್ರೆ ನಾನೇ ದುಡ್ಡು ನಾನೇ ಕ್ಲಿಯರ್ ಮಾಡ್ತೀನಿ, ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾರಲ್ಲ. ಸೊ ಆ ತರ ರೆಸ್ಪಾನ್ಸಿಬಿಲಿಟಿನ ತುಂಬಾ ಜಾಸ್ತಿ ತಗೊಂಡಿದ್ದಾರೆ ಇವರು. ಸೊ ನಾರ್ಮಲಿ ಪೀಪಲ್ ಏನ್ ಹೇಳಿ ಲೈಟ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರಲ್ವಾ. ಸೊ ಈ ಪರ್ಸನ್ ಆ ತರ ಇಲ್ಲ. ಅವ್ರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಸದ್ಯಕ್ಕೆ ಇವರು ಓವರ್ಲೋಡ್ ಆಗಿ ಕೂತಿದ್ದಾರೆ. ಸೊ ಇವ್ರಿಗೆ ಕೂಡ ಬರ್ಡನ್ ಆಗಿದೆ. ಅದು ತುಂಬಾ ಜಾಸ್ತಿ ಭಯ ಕಾಡ್ತಾ ಇರತ್ತೆ ಅನ್ಸತ್ತೆ ಇವರಿಗೆ. ಮೋಸ್ಟ್ಲಿ ಏನೋ ಒಂಥರ ಯಾರೋ ಬಂದು ಹಾರ್ಮ್ ಮಾಡ್ಬಿಡ್ತಾರೆ, ನನ್ನ ಲೈಫ್ ಎಲ್ಲೋ ಹೋಗ್ಬಿಡುತ್ತೆ, ಫಿನಾನ್ಷಿಯಲಿ ನಾನು ಸ್ಟೇಬಲ್ ಆಗಿಲ್ಲ, ದುಡ್ಡು ಹಣಕಾಸಿನ ವಿಚಾರದಲ್ಲಿ ನಾನು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ, ಈ ತರ ಒಂದು ಭಯ ಇವ್ರಿಗೆ ಕಾಡ್ತಿದೆ ಅಂತ ಅನ್ಸುತ್ತೆ. ಇವ್ರು ಯಾವ ತರ ಅಂದ್ರೆ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ನಿಂತ್ಕೊಂಡು ಎಲ್ಲ ಕಾಯ್ತಾರೆ ಗೊತ್ತಾ. ಸೊ ಆ ತರ ಒಂದು ಸಿಚುವೇಶನ್ ಅಲ್ಲಿ ಇದಾರೆ ಇವಾಗ ಸದ್ಯಕ್ಕೆ. ನಾನ್ ನೋಡ್ತೀನಿ, ನನ್ ಕೈಯಲ್ಲಿ ಆಗತ್ತೆ, ನಾನೆಲ್ಲ ವಾಚ್ ಮಾಡ್ತಿದ್ದೀನಿ, ನನ್ ಕೈಯಲ್ಲಿ ಆಗದೆ ಇರುವಂತದ್ದು ಏನೂ ಇಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಈ ಪಣ ತೊಟ್ಟು ನಿಂತ್ಕೋತಾರಲ್ಲ, ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸದ್ಯಕ್ಕೆ. ಈ ವ್ಯಕ್ತಿ ಮನಿ ರಿಲೇಟೆಡ್ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ತುಂಬಾನೇ ಲೈಕ್ ಡೆಡಿಕೇಶನ್ ತೋರಿಸ್ಬಿಟ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಲೈಫ್ ನ ಬ್ಯಾಲೆನ್ಸಿಗೆ ತಗೊಂಡ್ಬರ್ಬೇಕು ಅಂತ ಹೇಳಿ ಮೋಸ್ಟ್ಲಿ ಇಷ್ಟೊಂದು ವರ್ಕ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ತುಂಬಾ ಬ್ರೈನ್ ಮೇಲೆ ಕೂಡ ಪ್ರೆಷರ್ ಹಾಕೊಳ್ತಾ ಇದ್ದಾರೆ, ತಲೆಗೆ ಜಾಸ್ತಿ ಕೆಲಸ ಕೊಡ್ಕೊಂಡು ಕೆಲಸ ಮಾಡ್ತಾರೆ. ಅದು ಕಾಣಿಸ್ತಾ ಇದೆ ಇಲ್ಲಿ. ಬಟ್ ಇವಾಗ ಏನೋ ಒಂಥರ ಭಯ ಕಾಡ್ತಾ ಇದೆ, ಏನೋ ಫಿನಾನ್ಷಿಯಲಿ ಅನ್ಸ್ಟೆಬಿಲಿಟಿ ಇರೋದ್ರಿಂದಾನೋ ಏನೋ ಗೊತ್ತಿಲ್ಲ, ನನ್ನ ಲೈಫ್ ಏನಾಗ್ಬಿಡುತ್ತೋ ಅಂತ ಒಂದು ಭಯ ಇರ್ಬೋದು ಇವರಿಗೆ. ತುಂಬಾನೇ ಜಾಸ್ತಿ ಭಯ ಅಂತ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಜಾಸ್ತಿ ಇವರು ಒಂಥರ ಏನು ರೆಸ್ಟೇ ತಗೊಳ್ತಿಲ್ಲ ಪರ್ಸನ್. ಇವರು ರೆಸ್ಟೇ ಮಾಡ್ತಾ ಇಲ್ಲ, ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಓವರ್ಲೋಡ್ ಆಗಿದ್ದಾರೆ, ತುಂಬಾ ಟಯರ್ಡ್ ಕೂಡ ಆಗಿರೋ ತರ ಕಾಣಿಸ್ತಾ ಇದೆ. ಇವರು ತುಂಬಾನೇ ಗ್ಯಾಪ್ ತಗೊಂಡಲ್ಲೇ ಫಿನಾನ್ಷಿಯಲಿ ವರ್ಕ್ ಮಾಡ್ತಿರೋದು ತುಂಬಾ ಜಾಸ್ತಿ ಕಾಣಿಸ್ತಿದೆ ಗೈಸ್ ಇವರಿಗೆ.
ಇವರಿಗೆ ಲವ್ ಲೈಫ್ಗಿಂತ ಜಾಸ್ತಿ ಅವ್ರನ್ನ ಅವರು ಸ್ಟೇಬಲ್ ಮಾಡ್ಕೋಬೇಕು ಅನ್ನೋದು ತುಂಬಾ ಜಾಸ್ತಿ ತಲೆಯಲ್ಲಿದೆ ಅಂತ ಅನ್ಸುತ್ತೆ. ಫಿನಾನ್ಷಿಯಲ್ ಸ್ಟೇಬಲ್ ಆಗ್ಬೇಕು, ಅವ್ರಿಗೆ ಅವರು ಸುಪೀರಿಯರ್, ಯಾರಿಗಿಂತನೂ ಏನು ಕಮ್ಮಿ ಇಲ್ಲ ಆ ತರ ಮಾಡ್ಕೋಬೇಕು ಅಂತ ಅವ್ರ ತಲೆಯಲ್ಲಿ ಓಡ್ತಾ ಇದೆ. ಅದ್ರ ಸಲುವಾಗಿ ತುಂಬಾ ಕೆಲಸ ಮಾಡ್ತಿದ್ದಾರೆ ಅವರು. ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಮೂನ್ ಬಂದಿದೆ. ಮೂನ್ ಬಂದ್ಬಿಟ್ಟು ಒಂದು ನೆಗೆಟಿವ್ ಎನರ್ಜಿ ಇರುವಂತ ಕಾರ್ಡ್ ಗೈಸ್. ಇವ್ರನ್ನ ತುಂಬಾ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಿದ್ದಾರೆ. ತುಂಬಾ ಸ್ಟ್ರೆಸ್ ಕೂಡ ಆಗಿರ್ಬೋದು. ಕೆಲವೊಂದ್ಸಲಿ ನಮ್ಮಲ್ಲೇ ನಮಗೆ ಗೊತ್ತಿಲ್ಲದೆ ಕೆಲವೊಂದು ಆನಿಮಲಿಸ್ಟಿಕ್ ಎನರ್ಜಿಗಳಿರತ್ತೆ ಗೊತ್ತಾ. ಒಂದೊಂದ್ಸಲಿ ಕೋಪ ಮಾಡ್ಕೊಳ್ಳೋದು, ಒಂಥರ ಮಾತಾಡ್ಬಿಡೋದು, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಯಾಕೆ ಈ ತರ ಮಾತಾಡ್ದೆ ಛೇ ಆ ತರ ಯೋಚನೆ ಮಾಡೋದು. ಕೆಲವೊಂದು ಬ್ರೇಕಪ್ಗಳು ಇವ್ರ ಮನ್ಸಲ್ಲಿ ತುಂಬಾ ದೊಡ್ಡ ಗಾಯಗಳು ಮಾಡಿರ್ಬೋದು. ಕೆಲವೊಂದು ಪರ್ಸನ್ ಇವ್ರು ಇನ್ನೂ ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಿರ್ಬೋದು ಅಂದ್ರೆ ಅವ್ರ ನೆನಪುಗಳು ಇವ್ರಿಗೆ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಈ ವ್ಯಕ್ತಿ ಯಾವ ತರ ಅಂದ್ರೆ ತುಂಬಾ ಅವ್ರನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಸ್ವಲ್ಪ ಸ್ಟೇಬಲ್ ಇಲ್ಲ ಅವ್ರ ಲೈಫು, ವಿಚಿತ್ರವಾಗಿ ಇದೆ. ಅಂದ್ರೆ ಲೈಕ್ ವಿಚಿತ್ರ ಅನ್ನೋದಕ್ಕಿಂತ ಅವರು ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ನೆಗೆಟಿವಿಟಿ ಅನ್ನೋದಕ್ಕಿಂತ ಒಂಥರ ಅನ್ಸ್ಟೇಬಲ್ ಆಗಿದೆ ಗೊತ್ತಾ. ಏನೋ ಒಂದು ತೊಂದರೆಗಳಿರ್ಬೋದು ಜೀವನದಲ್ಲಿ, ಫಿನಾನ್ಷಿಯಲಿ ಇರ್ಬೋದು, ಏನೋ ತೊಂದರೆಗಳಾಗಿರ್ಬೋದು, ಅಥವಾ ಇವರು ಇವ್ರ ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದು ತುಂಬಾ ಜಾಸ್ತಿ ತಲೆಯಲ್ಲಿ ಇರ್ಬೋದು. ಸೊ ಬೇರೆಯವ್ರು ನೋಡಿದಾಗೆಲ್ಲ ಇವರು ನನ್ಗಿಂತ ಅವ್ರು ಚೆನ್ನಾಗಿದ್ದಾರೆ, ನಾನು ಸುಪೀರಿಯರ್ ಆಗಿರ್ಬೇಕು, ಅವ್ರಿಗಿಂತ ಅವ್ರ ತರಾನೇ ಆಗ್ಬೇಕು, ಅವ್ರಿಗಿಂತ ಜಾಸ್ತಿ ಬೆಳಿಬೇಕು ನಾನು, ಈ ಒಂದು ಒಂದು ನೆಗೆಟಿವ್ ಥಾಟ್ಸ್ ಬರುತ್ತೆ ಗೊತ್ತಾ. ಇರೋದ್ರಲ್ಲೇ ಖುಷಿ ಪಡೋ ತರ ಆ ತರ ವ್ಯಕ್ತಿತ್ವ ಇಲ್ಲ. ತುಂಬಾ ವರ್ಕ್ ಮಾಡ್ಬೇಕು, ಜಾಸ್ತಿ ನಾನು ಸ್ಟ್ರಾಂಗ್ ಮಾಡ್ಕೋಬೇಕು, ಮನಿನೇ ವೆಪನ್ ಮಾಡ್ಕೋಬೇಕು, ಆ ತರ ಒಂದು ಮೈಂಡ್ ಸೆಟ್ ಇದೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಓವರ್ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬಿಟ್ಟು ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ. ಇನ್ನು ಲವ್ ಲೈಫ್ ಅಂತ ಬಂದ್ರೆ ಸ್ವಲ್ಪ ಅಂದ್ರೆ ಹಳೆ ನೆನಪುಗಳೆಲ್ಲ ಇವ್ರಿಗೆ ಇದೆ. ತುಂಬಾ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅವರು. ನೆಗೆಟಿವ್ ಎನರ್ಜಿ ಅಂತೂ ಇದೆ. ಸೊ ನೆಗೆಟಿವ್ ಎನರ್ಜಿ, ಅವರು ನೆಗೆಟಿವ್ ಪರ್ಸನ್ ಅಂತ ಹೇಳೋದಕ್ಕಿಂತ ಮೇ ಬಿ ಕೆಲವೊಂದು ಇನ್ಸಿಡೆಂಟ್ ಅವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿರ್ಬೋದು ಅವ್ರ ಜೀವನದಲ್ಲಿ ಆಗಿರೋದು. ನೆಗೆಟಿವ್ ಆಗಿ ಪಾಪ ಅವ್ರಿಗೆ ಹರ್ಟ್ ಮಾಡ್ತಿರ್ಬೋದು, ಅಥವಾ ನಿಮಗೆ ಹರ್ಟ್ ಮಾಡ್ತಿರ್ಬೋದು ಇದು. ಸೊ ಇಬ್ಬರಿಗೂ ರೆಸನೇಟ್ ಆಗುತ್ತೆ ಈ ಕಾರ್ಡು. ಸೊ ಹಂಗಾಗಿ ಇದು ಅವ್ರು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ ಇವಾಗ. ಸ್ವಲ್ಪ ಬ್ರೇಕ್ ತಗೊಳ್ಬೇಕು, ಮೆಡಿಟೇಷನ್ ಎಲ್ಲ ಮಾಡ್ಕೋಬೇಕು. ಸೊ ಅವ್ರು ಬ್ರೇಕೇ ತಗೊಳ್ತಾ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಿದ್ದಾರೆ. ಸಖತ್ತು ಒಂದು ಏನೋ ಅವ್ರಿಗೆ ಅಲ್ದೇ ಇರೋದೆಲ್ಲ ತಲೆ ಮೇಲೆ ಹೇಳ್ಕೊಂಡು ಮಾಡ್ತಿರೋ ತರ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ಡೆಫಿನೆಟ್ಲಿ ಅವ್ರನ್ನ ಅವ್ರು ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದನ್ನ ಅವ್ರು ಖಂಡಿತವಾಗ್ಲೂ ಮಾಡ್ತಾ ಇಲ್ಲ, ಇಲ್ಲಿ ಅದೇ ತೋರಿಸ್ತಾ ಇದೆ. ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಕಾರ್ಡ್ ಬಂದು ದ ಸನ್ ಬಂದಿದೆ. ಸನ್ ಬಂದು ಪಾಸಿಟಿವ್ ಕಾರ್ಡ್ ಗೈಸ್. ಪಾಸಿಟಿವ್ ಆಗೇ ಇದ್ದಾರೆ ಆ ಪರ್ಸನ್. ಪಾಸಿಟಿವ್ ಅಂದ್ರೆ ಲೈಕ್ ತುಂಬಾನೇ ಜಾಯ್ಫುಲ್ ಆಗಿರೋ ಪರ್ಸನ್, ಅಥವಾ ನಿಮ್ಮ ಲವ್ ಲೈಫ್ ಅಲ್ಲಿ ಅಥವಾ ನೀವು ಅವ್ರ ಜೊತೆಲಿ ಇದ್ದಾಗ ಪ್ರೀತಿ ಪ್ರೇಮ ಅಂತ ಎಲ್ಲ ಮಾಡಿದಾಗ ತುಂಬಾ ಎಂಜಾಯ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಸುತ್ತಮುತ್ತ ಜನ ಏನ್ ಅನ್ಕೊಂಡ್ರು ಕೇರ್ ಮಾಡ್ದಲೇನೆ ಆರಾಮಾಗಿ ನಿಮ್ಮ ಒಂದು ಲವ್ ಲೈಫ್ ನ ಎಂಜಾಯ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಕೂಡ ಒಂಥರ ಜಾಯ್ಫುಲ್ ಪರ್ಸನ್, ಯಾರೇನಂದ್ರು ಒಂಥರ ತಲೆ ಕೆಡ್ಸ್ಕೊಳಲ್ಲ. ಬಟ್ ಇವ್ರು ಏನಾದ್ರು ಇನ್ಸಿಡೆಂಟ್ ಏನಾದ್ರು ನಡೆದ್ರೆ ಅದನ್ನ ಮನ್ಸಲ್ಲಿ ಇಟ್ಕೋತಾರೆ. ಬಟ್ ಯೂಶಲಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ, ತುಂಬಾನೇ ಜಾಯ್ಫುಲ್ ಆಗಿರಕ್ಕೆ ಇಷ್ಟಪಡ್ತಾರೆ. ಇವರು ತುಂಬಾ ಹ್ಯಾಪಿ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡಕ್ ಇಷ್ಟಪಡ್ತಾರೆ. ಮೋಸ್ಟ್ಲಿ ನೀವು ಇವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಈಗ ತುಂಬಾನೇ ಚೆನ್ನಾಗಿರುವಂತ ಕ್ಷಣಗಳನ್ನ ಕಳೆದಿದ್ದೀರಾ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ನೀವಿಬ್ರು ಓಡಾಡಿರೋದು, ಮಾತಾಡಿರೋದು, ರೆಸ್ಟೋರೆಂಟ್ಗಳಿಗೆ ಹೋಗಿರೋದು, ಜೊತೆಲೆ ಊಟ ಮಾಡಿರೋದು, ಜೊತೆಲೆ ಟ್ರಿಪ್ಗಳಿಗೆ ಓಡಾಡಿರೋದು, ಮತ್ತೆ ಕಷ್ಟ ಸುಖನೆಲ್ಲ ಶೇರ್ ಮಾಡ್ಕೊಂಡಿರೋದು. ಅವ್ರಿಗೆ ಏನಿದೆ ಅದು ಅವ್ರ ಮನ್ಸಲ್ಲಿ ನಿಮಗೆ ಹೇಳ್ಕೊಂಡಿರೋದು, ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಅವರು ತಿಳ್ಕೊಳಕ್ಕೆ ಟ್ರೈ ಮಾಡಿರೋದು, ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಸ್ವಲ್ಪ ಚೆನ್ನಾಗಿ ಅಂದ್ರೆ ಲೈಕ್ ಜಾಯ್ಫುಲ್ ಆಗಿರೋ ಪರ್ಸನ್. ಇವರು ನಿಮ್ಮ ಹತ್ರ ಅಂತಾನೆ ಅಲ್ಲ ಗೈಸ್, ನಾನು ಹೇಳ್ತೀನಿ, ಇವ್ರ ಲೈಫ್ ಅಲ್ಲಿ ಮೂವ್ ಆನ್ ಆಗಿ ಬೇರೆ ಯಾವ ಪರ್ಸನ್ ಇವ್ರ ಲೈಫಿಗೆ ಬಂದ್ರು ಕೂಡ ಇವರು ಜಾಯ್ಫುಲ್ ಆಗಿ ಇರ್ತಾರೆ. ಇವರ ಒಂದು ಡೆಸ್ಟಿನಿ ಅದೇ ಅಲ್ಲ. ಸೊ ಒಂದ್ ಸ್ವಲ್ಪ ಖುಷಿಯಾಗಿರುವಂತ ಪರ್ಸನ್ ಇವರು, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಬೇರೆಯವ್ರ ಬಗ್ಗೆ. ಸೊ ಅದು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ ಜೊತೆ ಲೈಫ್ ಅಲ್ಲಿ ಇದ್ದಾಗ ಇವರು ತುಂಬಾನೇ ಚೆನ್ನಾಗಿ ನಿಮ್ಮ ಮತ್ತೆ ಅವರ ಒಂದು ಬಾಂಡಿಂಗ್ ಚೆನ್ನಾಗಿತ್ತು ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ತುಂಬಾನೇ ಒಂದ್ ಸ್ವಲ್ಪ ಸನ್ ಎನರ್ಜಿ ಚೆನ್ನಾಗಿರುವಂತ ಕಾರ್ಡ್ ಇದು.
ಪಾಸಿಟಿವ್ ಕಾರ್ಡ್ ಒಂದ್ ಸ್ವಲ್ಪ ಗುಡ್ ಲಕ್ ಎಲ್ಲ ಬ್ರಿಂಗ್ ಮಾಡುತ್ತಲ್ಲ ಗೊತ್ತಾ, ಆ ತರ ಕಾರ್ಡು. ಮೇ ಬಿ ಅವ್ರು ಇವಾಗ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ ಎಲ್ಲ ಹಾಕ್ತಿದಾರಲ್ಲ, ಅದು ಇನ್ನು ಫ್ಯೂಚರ್ ಡೇಸ್ ಅಲ್ಲಿ ಅವರಿಗೆ ಮನಿ ರೂಪದಲ್ಲಿ ರಿಟರ್ನ್ ಆಗಿ ಬರೋದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಇವಾಗ ಏನ್ ವರ್ಕ್ ಮಾಡಿದ್ರು, ಏನ್ ಹಾರ್ಡ್ ವರ್ಕ್ ಮಾಡಿದ್ರು, ದಟ್ ವಿಲ್ ಗೋಯಿಂಗ್ ಟು ಪೇ ಆಫ್, ಅದು ಇಲ್ಲಿ ತೋರಿಸ್ತಾ ಇದೆ. ಡೆಫಿನೆಟ್ಲಿ ಒಂಥರ ಡೆಡಿಕೇಟೆಡ್ ಪರ್ಸನ್ ಇದ್ದಾರೆ. ವರ್ಕ್ ಅಂತ ಬಂದ್ರೆ ಅವ್ರಿಗೆ ವರ್ಕ್ ಫಸ್ಟ್, ಬೇರೆ ಎಲ್ಲದನ್ನು ಸೈಡ್ಗೆ ಇಟ್ಬಿಡ್ತಾರೆ ಅಂತ ಅನ್ಸುತ್ತೆ. ಸೊ ಆ ತರ ಅಂದ್ರೆ ಹಣ ಅಂತ ಬಂದ್ರು ಅಷ್ಟೇನೆ, ದುಡ್ಡು ಅಂತ ಬಂದ್ರೆ ಲೈಕ್ ಲೆಟ್ಸ್ ವರ್ಕ್ ಫಾರ್ ಮನಿ ಅನ್ನೋ ತರ. ಇವಾಗ ಏಜ್ ಇದೆಯಲ್ಲ, ಇವಾಗೆ ದುಡ್ಕೊಂಡು ಸೇವ್ ಮಾಡಿ ಇಟ್ಕೊಬಿಡೋಣ, ಮುಂದೆ ಏನಾಗತ್ತೆ ಗೊತ್ತಿಲ್ಲ. ರಿಲೇಶನ್ಶಿಪ್ ಎಲ್ಲ ಏನು ಬಂದು ಹೋಗ್ತಾ ಇರತ್ತೆ, ಯಾವ್ದು ಉಳಿಬೇಕು ಅಂತ ಇದೆ ಅದು ಉಳಿಯತ್ತೆ, ಆ ತರಾನು ಥಿಂಕ್ ಮಾಡ್ತಿರ್ಬೋದು ಇವರು. ಬಟ್ ಇವ್ರು ಏನಂದ್ರೆ ಲೈಕ್ ತುಂಬಾ ನಿಮ್ಮ ಕಂಪನಿನ, ನೀವು ಜೊತೆಲಿದ್ದಾಗ ನಿಮ್ಮ ಕಂಪ್ನಿನ ತುಂಬಾ ಎಂಜಾಯ್ ಮಾಡಿದ್ದಾರೆ ಇವರು. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಚೆನ್ನಾಗಿ ಕಾಲ ಕಳೆದಿದ್ದಾರೆ, ನೀವು ಅವ್ರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಆ ಮೆಮೊರೀಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇದೆ, ತುಂಬಾ ಒಳ್ಳೆ ಎನರ್ಜಿ ಇದು. ಪಾಸ್ಟ್ ಅಂದ್ರೆ ಲೈಕ್ ಪಾಸ್ಟ್ ಮೆಮೊರೀಸ್ ನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಇನ್ನು ನೆಕ್ಸ್ಟ್ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ ಗೈಸ್. ಕಿಂಗ್ ಆಫ್ ಸ್ವಾರ್ಡ್ಸ್ ಕಾರ್ಡು ಒಂದು ಮೇಲ್ ಎನರ್ಜಿ, ಮೇಲ್ ಡಾಮಿನೇಟಿಂಗ್ ಎನರ್ಜಿ ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಒಂದು ರಿಲೇಶನ್ಶಿಪ್ ಒಬ್ಬ ಮೇಲ್ ಪರ್ಸನ್ ಇಂದಾನೆ ರೂಲ್ ಆಗಿರೋದು ಕಾಣಿಸ್ತಾ ಇದೆ. ಅಂದ್ರೆ ನೀವಿಬ್ರು ಪ್ರೀತಿ ಮಾಡಿದ್ರು ಕೂಡ ಡಿಸಿಷನ್ ಮೇಕ್ ಮಾಡಿರೋದು ಅವರೇ ಡಿಸಿಷನ್ ಮೇಕ್ ಮಾಡಿರೋದು. ಆ ಪರ್ಸನ್ ಯಾವ ತರ ಅಂದ್ರೆ ಲೈಕ್ ತುಂಬಾ ಚೆನ್ನಾಗಿ ಯಾವ ತರ ಗೊತ್ತಾ ಹ್ಯಾಂಡಲ್ ಮಾಡ್ತಾರೆ ಗೊತ್ತಾ, ಥಿಂಗ್ಸ್ ನ ಕಂಟ್ರೋಲ್ ಮಾಡೋದು ಅಂತ ಹೇಳ್ತಾರಲ್ಲ, ಆತರ ನಿಮ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನಿಮ್ಮನ್ನ ಅವ್ರು ಕಂಟ್ರೋಲ್ ಮಾಡಿರ್ಬೋದು. ಅಥವಾ ಈ ಪರ್ಸನ್ಗೆ ಈ ಒಂದು ರಿಲೇಶನ್ಶಿಪ್ ಬೇಡ ಅಂದ್ರೆ, ಈ ಒಂದು ವಿಷಯ ನಂಗೆ ಬೇಡ ಅಂದ್ರೆ ಅದನ್ನ ಕಟ್ ಮಾಡಿ ಮುಂದೆ ಹೋಗೋ ಅಂತ ಒಂದು ಮೈಂಡ್ ಸೆಟ್ ಕೂಡ ಇದೆ. ಸೊ ನನಗೆ ಬೇಡ ಅಂದ್ರೆ ನಂಗೆ ಬೇಡ, ಬಿಟ್ಬಿಟ್ಟು ನಾನು ಮುಂದೆ ಹೋಗ್ತೀನಿ ಅಷ್ಟೇ, ಆ ತರ ಒಂದು ಮೈಂಡ್ ಸೆಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ನೆಗೆಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲಿ ಒಬ್ಬ ಪರ್ಸನ್ ಮೇಲ್ ಎನರ್ಜಿ ಬಂದು ಒಂದು ಲೈಕ್ ರಿಲೇಶನ್ಶಿಪ್ ನ ರೂಲ್ ಮಾಡಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಿಮಗಿಂತ ಅವರೇ ಜಾಸ್ತಿ ಡಿಸಿಷನ್ ತಗೊಂಡಿರೋದು. ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ನಾನೇನ್ ಮಾಡ್ತೀನಿ, ನೀನೇನ್ ಮಾಡ್ಬೇಕು, ನಿನ್ ದಾರಿ ನೀನ್ ನೋಡ್ಕೋ, ನನ್ ದಾರಿ ನಾನ್ ನೋಡ್ಕೊಳ್ತೀನಿ. ಸೊ ಈ ತರ ಎಲ್ಲ ಕೆಲವೊಂದು ಡಿಸಿಷನ್ ಬರತ್ತೆ ಗೊತ್ತಾ, ಅದೆಲ್ಲ ತುಂಬಾ ಚೆನ್ನಾಗಿ ಅವರೇ ಹ್ಯಾಂಡ್ಲ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಕೆಲವೊಂದ್ಸರಿ ಏನಂದ್ರೆ ಇವರು ಡಿಸಿಷನ್ ಮೇಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಇವ್ರಿಗೆ ಗೊತ್ತಿದೆ ಯಾವ್ದಾವ್ದನ್ನು ಎಲ್ಲೆಲ್ಲಿ ಕಟ್ ಮಾಡ್ಬೇಕು ಅಂತ ಹೇಳಿ. ಸೊ ಈ ಯೂಸ್ ಇಸ್ ಬ್ರೈನ್. ಕೆಲವೊಂದ್ಸರಿ ಹಾರ್ಟ್ ಇಂದ ಥಿಂಕ್ ಮಾಡಲ್ಲ ಇವರು, ಫೀಲಿಂಗ್ಸ್ ಗಳಿಗೆ ಬೆಲೆ ಕೊಡಕ್ಕಿಂತ ಬ್ರೈನ್ ಇಂದ ಥಿಂಕ್ ಮಾಡಿ ಅಲ್ಲಲ್ಲೇ ಕಟ್ ಮಾಡ್ಬಿಟ್ಟು ನನಗೆ ಏನು ಗೊತ್ತಿಲ್ಲ ಅನ್ನೋ ತರ ಇದ್ಬಿಡ್ತಾರೆ. ಸೊ ಅವ್ರಿಗೆ ಹರ್ಟೇ ಆಗಿಲ್ಲ, ನನಗೇನು ಫೀಲಿಂಗ್ಸೇ ಇಲ್ಲ, ಆ ತರ ಆಕ್ಟ್ ಮಾಡ್ಬಿಡ್ತಾರೆ. ಅದು ಆಪೋಸಿಟ್ ಪರ್ಸನ್ಸ್ಗೆ ತುಂಬಾನೇ ಹರ್ಟ್ ಆಗಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಒಂದ್ ರಿಲೇಶನ್ಶಿಪ್ ಅಲ್ಲಿ ಇಬ್ರು ಪ್ರೀತಿ ಮಾಡಿದ್ರು ಅಂದ್ರೆ ಒಬ್ಬ ಪರ್ಸನ್ ಏನಾದ್ರು ಲೈಕ್ ನಾನ್ ಈ ತರ ನಂಗೆ ಬೇಡ ಅಂದ್ರೆ ಬಿಟ್ಬಿಟ್ಟು ಹೋಗ್ತಾ ಇರ್ತೀನಿ ಅಂದ್ರೆ ಡೆಫಿನೆಟ್ಲಿ ಆಪೋಸಿಟ್ ಪರ್ಸನ್ ಪ್ರಾಂಪ್ಟ್ ಆಗಿ ಲವ್ ಮಾಡಿದ್ರೆ, ಪ್ರೀತಿ ಮಾಡಿದ್ರೆ ಅವ್ರಿಗೆ ಹರ್ಟ್ ಆಗೇ ಆಗುತ್ತೆ. ತುಂಬಾ ಒಂಥರ ಹಾರ್ಟ್ ಬ್ರೇಕಿಂಗ್ ತರ ಆಗುತ್ತೆ, ಏನಪ್ಪಾ ಈ ತರ ಡಿಸಿಷನ್ ತಗೊಂಡ್ಬಿಟ್ರಲ್ಲ ಅಂತ ಹೇಳಿ. ಸೊ ಸಡನ್ ಆಗಿ ಏನೋ ಒಂದಾಗಿ ಈ ರಿಲೇಶನ್ಶಿಪ್ ಕಟ್ ಆಗಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ಎನರ್ಜಿನೂ ಕೂಡ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ತುಂಬಾನೇ ಬ್ರೈನ್ ನ ಯೂಸ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಬ್ರೈನ್ ಗೇಮ್ ಅಂತಾನೆ ಹೇಳ್ಬೋದು. ಬೇಜಾರ್ ಮಾಡ್ಕೊಂಡ್ಬಿಡಿ, ಕಾರ್ಡ್ಸ್ ಇಲ್ಲಿ ಏನ್ ತೋರಿಸ್ತಿದೆ ಅದನ್ನ ನಾನು ನಿಮ್ಗೆ ಹೇಳಲೇಬೇಕಾಗಿದೆ. ಸೊ ಈ ರಿಲೇಶನ್ಶಿಪ್ ಎಂಡ್ ಆಗೋದಕ್ಕೆ ನಿಮ್ ಕಡೆಗಿಂತ ಜಾಸ್ತಿ ಅವರೇನೆ ಏನೋ ಒಂದು ಆಪ್ಷನ್ ಮುಂದೆ ಇಟ್ಕೊಂಡ್ಬಿಟ್ಟು ಹೋಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ಅದು ವರ್ಕ್ ಇರ್ಬೋದು, ಹಣಕಾಸಿನ ಪರಿಸ್ಥಿತಿ ನಂದು ಚೆನ್ನಾಗಿಲ್ಲ, ನನ್ ಜೊತೆ ಇದ್ದು ಸ್ಟ್ರಗಲ್ ಆಗೋದು ಬೇಡ, ಅಥವಾ ನಾನಿನ್ನೂ ಲೈಫಲ್ಲಿ ಸೆಟಲ್ ಆಗಿಲ್ಲ, ನಾನಿನ್ನೂ ವರ್ಕ್ ಮಾಡ್ಬೇಕು, ಅಥವಾ ನಮ್ಮ ಮನೇಲಿ ಇಷ್ಟಪಡಲ್ಲ, ನಮ್ಮ ಮನೇಲಿ ಇದೆಲ್ಲ ಗೊತ್ತಾದ್ರೆ ನನಗೆ ಇದೆಲ್ಲ ಮುಂದುವರ್ಸಕ್ ಬಿಡಲ್ಲ ಅಂತ ಏನೋ ಒಂದ್ ರೀಸನ್ಗೆ ರಿಲೇಶನ್ಶಿಪ್ ನ ಕಟ್ ಮಾಡಿ ಹೋಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 2 ಆಫ್ ವಾಂಡ್ಸ್ ಬಂದಿದೆ ಗೈಸ್.
ಗೈಸ್ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗಿ ಆದ್ಮೇಲೆ ಮೂವ್ ಆನ್ ಆಗಿರೋ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಅವ್ರ ಜೀವನದಲ್ಲಿ ಒಬ್ಬ ಥರ್ಡ್ ಪರ್ಸನ್ ಬಂದಿದ್ದಾರೆ. ಇವರು ಇನ್ನೊಂದು ಲವ್ ಲೈಫ್ ಅಲ್ಲಿ ಬ್ಯುಸಿ ಆಗಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆನಾ. ಮತ್ತೆ ಇವರು ನಿಮ್ಮನ್ನ ಯಾವ ತರ ಇಟ್ಕೊಂಡಿದ್ದಾರೆ ಅಂದ್ರೆ ಮನ್ಸಲ್ಲಿ ಯು ಆರ್ ಅಮಾಂಗ್ ದ ಆಪ್ಷನ್, ನಿಮ್ಮನ್ನ ಒಂದು ಆಪ್ಷನ್ ತರ ನೋಡ್ತಾ ಇದ್ದಾರೆ. ಅಂದ್ರೆ ಇವರು ಬೇಕು, ಆಲ್ರೆಡಿ ಅವ್ರಿಗೆ ಯಾವ್ದು ಬೇಕು ಸೆಲೆಕ್ಷನ್ ಅವ್ರು ಮಾಡ್ಕೊಂಡಾಗಿದೆ. ಇದು ಒಂದಿರ್ಲಿ ಆಪ್ಷನ್ ತರ, ಇನ್ ಕೇಸ್ ನನ್ಗೆ ರೈಟ್ ನಾವು ಇರೋದೇನಾದ್ರು ಆಯ್ತು ಅಂದ್ರೆ ಈ ಕಡೆ ಹೋಗೋಣ ಅನ್ನೋ ತರ ಆಪ್ಷನ್ ಆಗಿ ನಿಮ್ಮನ್ನ ಕನ್ಸಿಡರ್ ಮಾಡ್ತಿದ್ದಾರೆ. ಬೇಜಾರ್ ಮಾಡ್ಕೊಂಬೇಡಿ ಗೈಸ್, ಇದು ಕಾರ್ಡ್ ಏನ್ ತೋರಿಸ್ತಾ ಇದೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಇದು ಆಗ್ತಾ ಇದ್ರೆ, ನಿಮ್ಗೆ ಇದು ರೆಸನೇಟ್ ಆಗ್ತಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಖಂಡಿತ ನೀವು ಯು ಆರ್ ಓಪನ್ ಟು ಕಾಮೆಂಟ್, ಖಂಡಿತ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಈ ವ್ಯಕ್ತಿ ತನ್ನ ಒಂದು ಏನ್ ಸೆಲೆಕ್ಷನ್ ಇದೆ ಅಲ್ಲ ಅದನ್ನ ಈ ಆಲ್ರೆಡಿ ಮೇಡ್ ಇಸ್ ಚಾಯ್ಸ್ ಅಂತಾರೆ ಗೊತ್ತಾ. ಸೊ ಆ ಚಾಯ್ಸ್ ನ ಈ ಆಲ್ರೆಡಿ ಮೇಡ್ ಇಟ್. ಮೇ ಬಿ ಕೆಲವೊಬ್ರಿಗೆ ಆಲ್ರೆಡಿ ಮ್ಯಾರೇಜ್ ಕೂಡ ಆಗಿದೆ ಅನ್ಸುತ್ತೆ ಇಲ್ಲಿ. ಸೊ ಮದ್ವೆ ಆಗಿದ್ರು ಕೂಡ ಅಥವಾ ಬೇರೆ ಒಂದು ಲವ್ ಲೈಫ್ ಅಲ್ಲಿ ಇದ್ರೂ ಕೂಡ ನಿಮ್ಮನ್ನ ಒಬ್ಬ ಆಪ್ಷನ್ ಪರ್ಸನ್ ಆಗಿ, ಅಂದ್ರೆ ಇದಿಲ್ಲ ಅಂದ್ರೆ ಇದಿರ್ಲಿ ಅನ್ನೋ ತರ ಚಾಯ್ಸ್ ಆಗಿ ಆಪ್ಷನ್ ಆಗಿ ನೆಕ್ಸ್ಟ್ ಪ್ಲಾನ್ ತರ ನಿಮ್ಮನ್ನ ಇಟ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಅವ್ರಿಗೆ ಅವ್ರು ಏನೊಂದು ಲವ್ ಲೈಫ್ ಅಲ್ಲಿ ಇದ್ದಾರೆ, ಅವ್ರ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದಾರೆ. ಈಸ್ ವೆರಿ ಹ್ಯಾಪಿ ಇನ್ ದಟ್ ಸಿಚುವೇಶನ್. ಅಂದ್ರೆ ಈ ಆಲ್ರೆಡಿ ಅವ್ನು ಹ್ಯಾಪಿ ಆಗೇನೆ ಇರೋ ತರ ಕಾಣಿಸ್ತಾ ಇದೆ ಇಲ್ಲಿ. ಸೊ ಹ್ಯಾಪಿ ಆಗಿದ್ರು ಕೂಡ ಇನ್ ಕೇಸ್ ಏನಾದ್ರು ಆದ್ರೆ ಈ ರಿಲೇಶನ್ಶಿಪ್ಗೆ ನೀವು ಇರ್ಲಿ ಅನ್ನೋ ತರ ಅವ್ರ ತಲೆಯಲ್ಲಿ ಇದೆ. ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡಿ ನಿಮ್ಮನ್ನ ಸೈಡ್ ಅಲ್ಲಿ ಇಟ್ಕೊಂಡಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆನಾ. ನಿಮ್ ನೆನಪು ಇದೆ ಅವರಿಗೆ, ನಿಮ್ಮನ್ನ ಆಪ್ಷನ್ ಆಗಿ ಕೂಡ ಇಟ್ಕೊಂಡಿದ್ದಾರೆ. ಓಕೆನಾ. ಮತ್ತೆ ಇನ್ನೊಂದೇನಂದ್ರೆ ಈ ವ್ಯಕ್ತಿ ತುಂಬಾನೇ ಒಂದ್ ಸ್ವಲ್ಪ ಬ್ರೈನ್ ಇಂದ ಜಾಸ್ತಿ ಥಿಂಕ್ ಮಾಡ್ತಾರೆ. ಫೀಲಿಂಗ್ಸ್ ಗಳಿಗೆಲ್ಲ ಬೆಲೆ ಕೊಡೋ ವ್ಯಕ್ತಿಗೆ ಬೆಲೆಗಿಂತ ಬ್ರೈನ್ ಇಂದ ಥಿಂಕ್ ಮಾಡ್ತಾರೆ ಗೊತ್ತಾ. ಇದಲ್ಲ ಅಂದ್ರೆ ಇನ್ನೊಂದು ಆ ತರ ಎನರ್ಜಿ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ಇಲ್ಲಿ. ತುಂಬಾ ಟ್ರಾವೆಲ್ ಮಾಡೋಕ್ಕೂ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಸೊ ಗೈಸ್ ನೋಡಿ, ಈ ತರ ಪರ್ಸನ್ ನಿಮ್ ಲೈಫ್ ಅಲ್ಲಿ ಬೇಕಾ? ನಿಮ್ಮನ್ನ ಒಬ್ಬ ಚಾಯ್ಸ್ ತರ ಕನ್ಸಿಡರ್ ಮಾಡೋ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ನಿಜವಾಗ್ಲೂ ಬೇಕಾ ಅಂತ ಹೇಳಿ. ಬಿಕಾಸ್ ನಾನು ಸ್ಟಾರ್ಟ್ ಮಾಡಿದ್ದು ಅವರು ನಿಮ್ಮನ್ನ ನೆನಪಿಸ್ಕೊಳ್ತಾ ಇದಾರ ಅಂತ ಹೇಳಿ. ಬಟ್ ನನಗೆ ಇಲ್ಲಿ ಲಾಸ್ಟ್ ಅಲ್ಲಿ ಕಾರ್ಡ್ ಬಂದಿರೋದು ಅವರು ನಿಮ್ಮನ್ನ ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ತಾ ಇದಾರೆ ಅಂತ ಹೇಳಿ. ಡೆಫಿನೆಟ್ಲಿ ನನ್ನನ್ನ ಯಾರಾದ್ರೂ ಆಪ್ಷನ್ ಆಗಿ ಇಟ್ಕೊಂಡ್ರೆ ನಾನಂತೂ ಅವ್ರಿಗೆ ಪ್ರಯಾರಿಟಿ ಕೊಡಲ್ಲ. ಬಿಕಾಸ್ ನಾನು ನನ್ನ ಚಾಯ್ಸ್ ನ ನಾನ್ ಮಾತ್ರ ಚೂಸ್ ಮಾಡ್ಬೇಕು. ನನಗೇನ್ ಬೇಕೋ ಅದನ್ನ ನಾನ್ ಚೂಸ್ ಮಾಡ್ಬೇಕು. ಬೇರೊಬ್ಬ ಪರ್ಸನ್ ನ ಚಾಯ್ಸ್ ಆಗಿ ಅಂದ್ರೆ ಲೈಕ್ ಬೇರೊಬ್ಬ ವ್ಯಕ್ತಿ ನನ್ನನ್ನ ಚಾಯ್ಸ್ ಆಗಿ ಇಟ್ಕೊಳಕ್ಕೆ ನಾನಂತೂ ಡೆಫಿನೆಟ್ಲಿ ಬಿಡಲ್ಲ. ಸೊ ನಾನು ನಿಮಗೆ ಏನ್ ಅಡ್ವೈಸ್ ಮಾಡ್ತಿದ್ದೀನಿ ಅಂದ್ರೆ ಈ ತರ ಪರ್ಸನ್ಗೆ ನೀವು ಆಪ್ಷನ್ ಆಗಿರೋ ಅವಶ್ಯಕತೆನೇ ಇಲ್ಲ. ಓಕೆನಾ. ಅದು ನೀವು ಅಂದ್ರೆ ಲೈಕ್ ನಿಮಗ್ ಬಿಟ್ಟಿದ್ದು ನಿಮ್ಮ ಪರ್ಸನಲ್ ಥಿಂಗ್ ಇದು ಲವ್ ಲೈಫ್ ಅಂತ ಬಂದ್ರೆ. ಬಟ್ ಸ್ಟಿಲ್ ಈ ವ್ಯಕ್ತಿ ಬ್ರೈನ್ ಇಂದಾನೇ ಜಾಸ್ತಿ ಥಿಂಕ್ ಮಾಡ್ತಿದ್ದಾರೆ. ಯಾವಾಗ್ಲೂ ಪ್ರೀತಿ ಅಂತ ಬಂದ್ರೆ ಎರಡು ವ್ಯಕ್ತಿಗಳ ಮಧ್ಯದಲ್ಲಿ ಫೀಲಿಂಗ್ಸ್ ಏನಿರುತ್ತೆ ಅದಕ್ಕೆ ಬೆಲೆ ಕೊಡ್ತಾರೆ. ಅಂದ್ರೆ ಲೈಕ್ ಇನ್ನೊಬ್ಬ ಪರ್ಸನ್ ನೊಂದ್ಕೊಳ್ಬಹುದು, ಅವ್ರಿಗೆ ಏನ್ ಅನ್ಸುತ್ತೋ ಅವ್ರನ್ನ ಹರ್ಟ್ ಮಾಡ್ಕೊಳ್ಬಹುದು, ಅವ್ರಿಗೆ ನಾನು ಹಿಂಗ್ ಮಾಡ್ಬೇಕಾ ಬೇಡವಾ ಅಂತಾನೆ ಆಲ್ಮೋಸ್ಟ್ ಥಿಂಕ್ ಮಾಡ್ತಾರೆ ಅಪೋಸಿಟ್ ಪರ್ಸನ್. ಬಟ್ ಇದು ಯಾವ ತರ ಇದೆ ಅಂದ್ರೆ ಅವ್ರಿಗೆ ಅವ್ರ ಲೈಫೇ ಇಂಪಾರ್ಟೆಂಟು, ಅವ್ರ ಹಣಕಾಸಿನ ವ್ಯವಸ್ಥೆನೇ ಇಂಪಾರ್ಟೆಂಟು, ಅವರಿಗೆ ಮನಿನೇ ಒಂಥರ ತುಂಬಾ ಪ್ರಮುಖ ಸ್ಥಾನ ಅವ್ರ ಜೀವನದಲ್ಲಿ. ಮನಿ ಮಾಡ್ಬೇಕು, ಅವರು ಹಾರ್ಡ್ ವರ್ಕ್ ಮಾಡ್ಬೇಕು ಅದು ಮನಿ ತಗೊಳಕ್ಕೆ. ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಆ ರಿಲೇಶನ್ಶಿಪ್ ಅಲ್ಲಿ ಅವ್ರು ಹ್ಯಾಪಿ ಆಗಿದ್ರು ಕೂಡ ಇನ್ ಕೇಸ್ ಈ ರಿಲೇಶನ್ಶಿಪ್ ಏನಾದ್ರು ಆಯ್ತು ಅಂದ್ರೆ ನೀವು ಇರ್ಲಿ ಅನ್ನೋ ತರ ಇಲ್ಲಿ ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ನೋಡಿ, ನಿಮ್ಗೆ ಬಿಟ್ಟಿದ್ದು ಕಾರ್ಡಲ್ಲಿ ಏನ್ ಬಂದಿದೆ ಅದನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ಒಂದು ರೀಡಿಂಗ್ ಇದಾಗಿತ್ತು ಗೈಸ್. ಹೋಪ್ಫುಲಿ ನಿಮ್ಗೆ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಿದ್ದೀರಾ, ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ರೆಸೊನೇಟ್ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ತರ ಇಂಟ್ರೆಸ್ಟಿಂಗ್ ಒಂದು ಟಾಪಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್.
ನಿಮ್ಮ ಒಂದು ಸಪೋರ್ಟು, ನಿಮ್ಮ ಬೆಂಬಲ ಇದೇ ತರ ಇರಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ, ಸೊ ದಟ್ ನನ್ನ ಎಲ್ಲ ನ್ಯೂ ವಿಡಿಯೋಗಳ ಅಪ್ಡೇಟ್ಸ್ಗಳು ನಿಮಗೆ ಮೊದಲಿಗೆ ಬಂದು ತಲುಪತ್ತೆ. ನಿಮಗೆ ಈ ವಿಡಿಯೋದಲ್ಲಿ ಯಾವ್ದಾದ್ರು ಮೆಸೇಜ್ ರೆಸ್ಯುಮೇಟ್ ಆದ್ರೆ ಕಾರ್ಡು ಅದನ್ನ ಕ್ಲೈಮ್ ಮಾಡ್ಕೋಬಹುದು. ಸೊ ದಟ್ ಕಾಮೆಂಟ್ ಅಲ್ಲಿ ಕೂಡ ಕ್ಲೈಮೇಟ್ ಅಂತ ಮೆನ್ಷನ್ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟ್ ರೀಡಿಂಗ್ ಮಾಡೋವರೆಗೂ ಆರಾಮಾಗಿರಿ, ಖುಷಿಯಾಗಿರಿ, ಊಟ ಮಾಡಿ, ನಿದ್ದೆ ಮಾಡಿ ಚೆನ್ನಾಗಿ. ಓಕೆನಾ? ಗಾಡ್ ಬ್ಲೆಸ್ ಯು ಗೈಸ್. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.